ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದು ಕಾಸರಗೋಡಿನಲ್ಲಿರುವ ರಾಣಿಪುರಂ ಎಂಬ ಒಂದು ವ್ಯೂ ಪಾಯಿಂಟ್ ಆಗಿದೆ. ಇದು ಒಂದು ಸುಂದರವಾದಂಥ ವ್ಯೂ ಪಾಯಿಂಟ್ ಆಗಿದೆ. ಕಾಸರಗೋಡಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಪ್ರಕೃತಿ ರಮಣೀಯವಾದ ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿಗೆ ಸರಿಸುಮಾರು ದೇಶ ವಿದೇಶದಿಂದ ಬರುವ ಈ ಯಾತ್ರಿಗಳು ಇಲ್ಲಿ ಬರ್ತಾರೆ. ಇದೊಂದು ಒಳ್ಳೆಯ ಟೂರಿಸ್ಟ್ ಪ್ಲೇಸ್ ಆಗಿದೆ. ಕಾಸರಗೋಡಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ಆಗಿದೆ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಇಲ್ಲಿಗೆ ನೀವು ಬರ್ಬೋದು. ಅಂದರೆ ಕಮ್ಮಿ ಬಜೆಟಲ್ಲಿ ಒಂದು ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ ಇದು ಆಗಿರ್ತದೆ. ಇಲ್ಲಿ ಅಂದರೆ ಅಲ್ಲಿ ಎಂಟ್ರಿ ಫೀಸ್ 50 ರೂಪಾಯಿ ಪರ್ ಪರ್ಸನ್ಗೆ ಇರುವಂಥದ್ದು. ಮತ್ತು ಮಕ್ಕಳಿಗೆ ಕಮ್ಮಿ ಇದೆ. ಮತ್ತು ಇಲ್ಲಿ ಟ್ರೆಕ್ಕಿಂಗ್ ಮಾಡುವವರು ಯಾವುದೇ ನೀರು ಬಿಟ್ಟು ಪ್ಲಾಸ್ಟಿಕ್ನ ಯಾವುದೇ ಚೀಲವನ್ನು ಹೊರತುಪಡಿಸಿ ಬೇರೆ ಎಲ್ಲ ಕೊಂಡೋಗ್ಬೋದು. ಅಲ್ಲಿ ಅವರ ಕೇರಳದ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಒಂದು ಮುಖಾಂತರ ನಡೆಯುವಂಥ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ ಇದು. ನೀವು ಇಲ್ಲಿ ನೋಡ್ಬೋದು, ನೋಡಿ, ಫುಲ್ ಕಾಡು ಥರ ಇದೆ. ಇಲ್ಲಿಂದ ಮೇಲೆ ಹತ್ತಿ ಹೋಗ್ಕೊಂಡು ಹೋಗಬೇಕು. ಅಲ್ಲಿ ನೋಡಿ, ಒಂದು ಪ್ರಕೃತಿಯ ಒಂದು ಮನೋರಂಜನೆಯ ಒಂದು ಅದ್ಭುತ ಸ್ಪಾಟ್ ಅಂತ ಹೇಳ್ಬೋದು. ನೋಡಿ, ಪ್ರಕೃತಿ ಯಾವ ಥರ ಇದೆ ಅಂತೇಳಿ ನೋಡಲಿಕ್ಕೆ ನಿಮ್ಗೆ ಇದೊಂದು ಒಳ್ಳೆಯ ಅವಕಾಶ ಆಗಿರ್ತದೆ. ನೋಡಿ, ಈ ಥರ ನಾವು ಮೇಲೆ ಹೋಗ್ಕೊಂಡು ಹೋಗಬೇಕು. ಇದೊಂದು ಒಳ್ಳೆಯ ಸ್ಪಾಟ್ ಅಂತ ಸಹ ಹೇಳ್ಬೋದು. ನೋಡಿ, ಎಷ್ಟು ಗುಡ್ಡಗಳಿವೆ ನೋಡಿ. ಒಂದು ಸಾಧಾರಣ ಅಲ್ಲಿಂದ ರಾಣಿಪುರಂ ನಾವು ಎಂಟ್ರಿ ಆಗುತ್ತಿರೋಲ್ಲ, ಅಲ್ಲಿಂದ 6 ಕಿಲೋಮೀಟರ್ ನಾವು ಟ್ರೆಕ್ಕಿಂಗ್ ಮಾಡಬೇಕು. ಟ್ರೆಕ್ಕಿಂಗ್ ಮಾಡಿದರೆ ನಮಗಿಂತ ಸುಂದರವಾದಂತಹ ಒಂದು ವ್ಯೂ ಪಾಯಿಂಟ್ ಸಿಗ್ತದೆ. ಬನ್ನಿ ಫ್ರೆಂಡ್ಸ್, ನೋಡಿ, ಎಂಜಾಯ್ ಮಾಡಿ. ಇದೊಂದು ಒಳ್ಳೆಯ ಸ್ಪಾಟ್. ನಮ್ಮ ಕರ್ನಾಟಕದಲ್ಲಿರುವ ಮಡಿಕೇರಿ, ಚಿಕ್ಕಮಗಳೂರು ಆ ಥರನೇ ಒಂದು ಸ್ಪಾಟ್ ಆಗಿದೆ. ಇದನ್ನು ಕೇರಳದ ಊಟಿ ಅಂತೇಳಿ ಕರೀತಾರೆ. ಇದು ಒಂದು ಒಳ್ಳೆಯ ಸ್ಪಾಟ್ ಅಂತೇಳಿ ನನಗೆ ಅನಿಸ್ತಾ ಇದೆ. ಒಂದು ಕಮ್ಮಿ ಬಜೆಟಲ್ಲಿ ನೋಡುವವರು ಇದು ಬರ್ಬೋದು. ಒಳ್ಳೆಯ ಸಮಯ ಅಂತೇಳಿದರೆ ಮಳೆಗಾಲದಲ್ಲಿ ಬಂದರೆ ನಿಮಗೆ ಒಳ್ಳೆಯ ಸಮಯ ಆಗಿರ್ತದೆ. ಒಂದು ಪ್ರಕೃತಿಯ ಹಚ್ಚ ಹಸಿರಾಗಿರ್ತದೆ. ಬೇರೆ ಕಡೆಯಲ್ಲಿ ಸಹ ಬರ್ಬೋದು, ಆಯಿತಾ. ಇದು ಒಳ್ಳೆಯ ಒಂದು ನೋಡಿ, ಪ್ರಕೃತಿಯ ಆ ಒಂದು ಸುಂದರವಾದ ನಯನ ಮನೋಹರವಾದಂಥ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು. ಬೈಸ್, ಓಕೆ, ಥ್ಯಾಂಕ್ ಯು. ನನ್ನ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.